ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕೊಪ್ಪಳ ಇವರು ನಿರ್ದೇಶನ ಮೇರೆಗೆ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಯಾವ ಕಾರಣಕ್ಕಾಗಿ ಅನ್ನೋದಂತೂ ತಮಗೂ ತಿಳಿದಿದೆ ಅನ್ಕೊಳ್ತೀನಿ. ದಿನಾಂಕ 14/3/26ರಂದು ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಪಕ್ಷಗಾರರು ತಮ್ಮ ವ್ಯಾಜ್ಯಗಳನ್ನು ಪರಸ್ಪರ ರಾಜಿ ಸಂಧಾನ ಮಾಡಿಕೊಳ್ಳುವ ಮೂಲಕ ತಮ್ಮ ಪ್ರಕರಣವನ್ನು ತ್ವರಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದ್ದು ಅದರ ಸದುಪಯೋಗವನ್ನು ಪಡೆದುಕೊಳ್ಳಲು ತಿಳಿಸಿರುತ್ತಾರೆ. ರಾಜಿ ಸಂಧಾನಕ್ಕಾಗಿ ಸಿವಿಲ್ ದಾವೆಗಳು, ಭೂ ಸ್ವಾಧೀನ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ಮೋಟಾರ್ ಅಪಘಾತ ಪರಿಹಾರ ಪ್ರಕರಣಗಳು, ವೈವಾಹಿಕ ಪ್ರಕರಣಗಳು, ರಾಜಿ ಆಗಲು ಅರ್ಹವಿರುವಂಥ ಕ್ರಿಮಿನಲ್ ಕಂಪೌಂಡೇಬಲ್ ಪ್ರಕರಣಗಳನ್ನು ಸೇರಿದಂತೆ ಎಲ್ಲ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಬಹುದಾಗಿದೆ. ರಾಜಿ ಸಂಧಾನ ಪ್ರಕರಣಗಳು ಇತ್ಯರ್ಥಪಡಿಸಿಕೊಂಡರೆ ಪ್ರಕರಣವು ಇನ್ನೊಬ್ಬರಿಗೆ ಒಪ್ಪಿಗೆಯಾಗುವಂತೆ ಕೊನೆಗೊಂಡು ನ್ಯಾಯಾಲಯಕ್ಕೆ ತುಂಬಿದ ನ್ಯಾಯಾಲಯದ ಶುಲ್ಕ ಸಂಪೂರ್ಣವಾಗಿ ವಾಪಸ್ ನೀಡಲಾಗುವುದು. ಅದೇ ರೀತಿ ಪಕ್ಷಗಾರರು ತಮ್ಮ ತಮ್ಮ ವೈಮನಸ್ಸನ್ನು ಮರೆತು ಸಹಜೀವನ ನಡೆಸಲು ಇದು ಸಹಕಾರಿಯಾಗಿದೆ. ಕಾರಣ ಪಕ್ಷಗಾರರು ಇದೇ ಮಾರ್ಚ್ 14, 2026ರಂದು ಕೊಪ್ಪಳ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಜರುಗುವ ರಾಷ್ಟ್ರೀಯ ಲೋಕ ಅದಾಲತ್ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಈ ಮೂಲಕ ತಿಳಿಸಿರುತ್ತೆ. ದಿನ 13/12/2025ರಂದು ಲೋಕ ಅದಾಲತ್ತನ್ನು ನಡೆದಾಗ 6764 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿತ್ತು. 6700 ಪ್ರಕರಣಗಳನ್ನು ಜಿಲ್ಲೆಯಾದ್ಯಂತ. ಈ ಬಾರಿ ಸಹ ಅತಿ ಹೆಚ್ಚು ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ನಾವೆಲ್ಲ ತಯಾರಿ ನಡೆಸಿದ್ದೇವೆ. ಈ ಬಾರಿ ಅಂಕಿ ಸಂಖ್ಯೆಗಳಿಗೆ ನಾವು ಹೆಚ್ಚು ಗಮನ ಕೊಡಬಾರ್ದು ಅನ್ನೋದನ್ನು ಹಾಕಿದ್ವಿ. ಈ ಹಿಂದೆ ಸ್ವಲ್ಪ ಅಂಕಿಗಾಗಿ 6,000-7,000 ಸಂಖ್ಯೆ ಕಡಿಮೆ ಆದರೂ ಸಹಿತ ಮೌಲ್ಯಯುತವಾದಂಥ ಪ್ರಕರಣಗಳನ್ನು ರಾಜಿ ಮಾಡೋದಕ್ಕೆ ಈ ಸಾರಿ ವಿಶೇಷ ಏನು ಅಂತಂದರೆ ಎಲ್ಲ ಪ್ರಕರಣಗಳಿಗಿಂತಲೂ ಅಂಕಿ ಸಂಖ್ಯೆಗಳಿಂತಲೂ ಈ ಬಾರಿ ಗುಣಮಟ್ಟದ ಕಡೆ ಹೆಚ್ಚು ಗಮನ ಹರಿಸ್ತಾ ಇದ್ವಿ. ಸಣ್ಣಪಟ್ಟ ಪೊಲೀಸ್ ಕಾಯ್ದೆಯಲ್ಲಿ ದಾಖಲಿಸಿದಂಥ ಪ್ರಕರಣಗಳನ್ನು ಬಿಟ್ಟು ಗುಣಮಟ್ಟಕ್ಕೆ ಹೆಚ್ಚು ಗಮನ, ಗುಣಮಟ್ಟಕ್ಕೆ ಮಹತ್ವ ಮತ್ತು ಪ್ರಾಮಾಣಿಕ ಅಲ್ಲ ಅಂತ ನ್ಯಾಯದ ಹಕ್ಕು ಮತ್ತು ಪ್ರತಿಪಾದಿಸುವಂಥವರಿಗೆ ಈ ಕನ್ಸಿಲೇಷನ್ ಇರುವಂಥ ಪದ್ಧತಿ, ಕನ್ಸಿಲೇಷನ್ ಮೂಲಕ ಮಾಡಿಕೊಳ್ಳೋದು, ಮೀಡಿಯೇಷನ್ ಮೂಲಕ ಮತ್ತು ಕಾಯಂ ಜನತಾ ನ್ಯಾಯಾಲಯದ ಮೂಲಕ ಪ್ರಕರಣವನ್ನು ಇತ್ಯರ್ಥಪಡಿಸ್ಕೊಳ್ಳೋಕ್ಕೆ ಇದೊಂದು ಸದಾವಕಾಶ. ಇನ್ನೊಂದು ಏನು ಅಂತಂದರೆ ರಾಜಿ ಸಂಧಾನದ ಮೂಲಕ, ಮೀಡಿಯೇಷನ್ ಮೂಲಕ ಪ್ರಕರಣವನ್ನು ಇತ್ಯರ್ಥಪಡಿಸ್ಕೊಳ್ಳೋದಕ್ಕಾಗಿ ಆಲ್ರೆಡಿ ಈಗ ಜನ ಪ್ರಾರಂಭ ಮಾಡಿದ್ದಾರೆ. ಈ ಹಿಂದಿನ ಪ್ರಕರಣಗಳಿಗೆ ಸಂಬಂಧಪಟ್ಟಕ್ಕೆ ನೋಡಿದ ಹಾಗೆ ಹೆಚ್ಚು ಜನ ಈಗ ರಾಜಿ ಸಂಧಾನ ಕಡೆ ಬರ್ತಾ ಇದ್ದಾರೆ. ಮುಂದೆ ಮೊದಲಿಗೆ ನೋಡಿದ ಹಾಗೆ ಈಗ ವರ್ಷ ಹಿಂದೆ ಈಗ ನೋಡ್ತಾ ಇರೋದಕ್ಕೆ ಜನ ಜಾಸ್ತಿ ಆಗ್ತಾ ಇದೆ. ಮೊದಲೆಲ್ಲ ಏನಾಗ್ತಾ ಇತ್ತು, ಎಜುಕೇಟೆಡ್ ಇರುವಂಥ ಊರುಗಳಲ್ಲಿ ಅಂದರೆ ದೊಡ್ಡ ಮೆಟ್ರೋಪಾಲಿಟನ್ ಏರಿಯಾಗಳಲ್ಲಿ ಮಾತ್ರ ಜನ ಬರ್ತಾ ಇದ್ರು. ಅಂದರೆ ಅವ್ರಿಗೆ ಮಾತ್ರ ಅರಿವು ಆಗ್ತಾ ಇತ್ತು, ಅಲ್ಲಿ ಜನ ಮಾತ್ರ ಈ ಮೀಡಿಯೇಷನ್ಗಳಿಗೆ ಬರ್ತಾ ಇದ್ರು. ಆದರೆ ಇತ್ತೀಚೆಗೆ ನಾವು ಕೊಪ್ಪಳದಲ್ಲಿಯೂ ಸಹ ಸ್ವತಃ ಅವರೇ ಮೀಡಿಯೇಷನ್ ಮಾಡಿ ಸರ್ ಅಂತ ಬರ್ತಾ ಇದ್ದಾರೆ. ಅಂಥ ಪ್ರಕರಣಗಳು ಈಗಾಗಲೇ 53 ಪ್ರಕರಣಗಳನ್ನು ರಾಜಿ ಸಂಧಾನ ಮೂಲಕ ಇತ್ಯರ್ಥಪಡಿಸಿ 53 ಪ್ರಕರಣಗಳು ಆಲ್ರೆಡಿ ಪೆಂಡಿಂಗ್ ಇರುವಂಥ ಪ್ರಕರಣಗಳಲ್ಲಿ ವಿಶೇಷವಾಗಿ ಅವುಗಳು NI ಆಕ್ಟ್ ಪ್ರಕರಣಗಳಾಗಿರ್ತವೆ ಮತ್ತು ಪಾಲ್ವಾಟ್ನಿ ಆದಂಥ ಪ್ರಕರಣಗಳು, ಸಿವಿಲ್ ಸ್ವರೂಪದ ಪ್ರಕರಣಗಳಾಗಿದ್ದಾವೆ. ಇಂಥ ಪ್ರಕರಣಗಳನ್ನು ರಾಜಿ ಸಂಧಾನಕ್ಕೆ ಜನ ಬರ್ತಾ ಇರೋದು ನೋಡಿದರೆ ಇದೊಂದು ಪಾಸಿಟಿವ್ ಸೈನ್ ಅಂತ. ಜನರಲ್ಲಿ ಅವೇರ್ನೆಸ್ ಬರ್ತಾ ಇದೆ ಮತ್ತು ಶೈಕ್ಷಣಿಕ ಮಟ್ಟನೂ ಜಾಸ್ತಿ ಆಗ್ತಾ ಇದೆ, ಅಂದ್ರೆ ತಿಳುವಳಿಕೆ ಮಟ್ಟನೂ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸುತ್ತೆ. ಈಗ ಹೆಚ್ಚು ಜನ ಇದು ಬರ್ತಾ ಇರೋದನ್ನು ಇನ್ನಷ್ಟು ಗುಣಮಟ್ಟ ಹೆಚ್ಚಾಗಲಿ ಅನ್ನೋದು ನಮ್ಮ ಆಸೆ. ಅದೇ ಕಾರಣಕ್ಕೆ ಈ ಬಾರಿ ಹೆಚ್ಚು ಪ್ರಕರಣಗಳನ್ನು ಆಲ್ರೆಡಿ ಪೆಂಡಿಂಗ್ ಇರುವಂಥ ಪ್ರಕರಣಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಇಡೀ ಎಲ್ಲ ನ್ಯಾಯಾಲಯಗಳಲ್ಲೂ ಸಹ ಅಂಥ ಪ್ರಕರಣಗಳನ್ನು ಹೆಚ್ಚು ರಾಜಿ ಮಾಡ್ಕೊಂಡು ಮುಗಿಸ್ಬೇಕು. ವಿಶೇಷವಾಗಿ ಹಳೆಯ ಪ್ರಕರಣಗಳಲ್ಲಿ ರಾಜಿ ಆಗಬಹುದಂಥ ತುಂಬ ಹಳೆಯ ಪ್ರಕರಣಗಳೇನಿದ್ದಾವಲ್ಲ ಅವುಗಳಲ್ಲಿ ವೈಮನಸ್ಸುಗಳಿಂದ ಆದಂಥವುಗಳು ಹೆಚ್ಚಾಗಿರ್ತಾವೆ, ಈಗೋ ಕಾರಣಕ್ಕಾಗಿ ಇರುವಂಥವು ಇದಾವೆ. ಅಂಥ ಪ್ರಕರಣಗಳಲ್ಲಿ ನಮ್ಮಲ್ಲಿ ಮೀಡಿಯೇಟರ್ಸ್ ಇದ್ದಾರಲ್ಲ, ತುಂಬ ಒಳ್ಳೊಳ್ಳೆ ಮೀಡಿಯೇಟರ್ಸ್ ಇದ್ದಾರೆ. ನಮ್ಮ ವಿಶೇಷವಾಗಿ
ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ವಿಶೇಷ ಕೊಪ್ಪಳದಲ್ಲಿ ಒಳ್ಳೆಯ ಮೀಡಿಯೇಟರ್ಸ್ಗಳಿದ್ದಾರೆ. ಅದರಲ್ಲಿ ಒಬ್ಬರು ಮೀಡಿಯೇಟರ್ ಅಂತೂ ಟ್ರೈನರ್ ಅಂತ ಸೆಲೆಕ್ಷನ್ ಆಗಿದೆ. ಅಂದರೆ ಮೀಡಿಯೇಟರ್ಗಳಿಗೆ ಟ್ರೈನ್ ಕೊಡುವಂಥ ಲೆವೆಲ್ಲಿ. ಅಂದರೆ ಹೀಗಾಗಿ ಹೇಳಿದರೆ 35,145 ಪ್ರಕರಣಗಳು ಇದ್ದಾವೆ. ಅದರಲ್ಲಿ 16,199 ಸಿವಿಲು, 18,946 ಪ್ರಕರಣ, 16,199 ಸಿವಿಲು, 18,946 ಕ್ರಿಮಿನಲ್ಲು, ಟೋಟಲ್ 35,145. ಅತಿ ಹೆಚ್ಚು ಇರೋದು ಎಲ್ಲಿ, ಯಾವ ತಾಲೂಕಿನಲ್ಲಿ ಅಂತ? ನಮ್ಮಲ್ಲಿ ಅತಿ ಹೆಚ್ಚು ಅಂತಂದರೆ ನಮ್ಮ ಗಂಗಾವತಿ ಇದರಲ್ಲಿ ಭಾಗದಲ್ಲಿ ಹೆಚ್ಚು ಸಿಗ್ತಾ ಇದೆ. ಅದರಲ್ಲಿ ಅತಿಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಸೆಷನ್ನಲ್ಲಿ 1,164 ಇದ್ದರೆ, JMFC ಕೋರ್ಟ್ನಲ್ಲಿ 3,576, ಒಂದು ಕೋರ್ಟ್ನಲ್ಲಿ, ಇನ್ನೊಂದು ಕೋರ್ಟ್ನಲ್ಲಿ 3,389, ಇನ್ನೊಂದು ಕೋರ್ಟ್ನಲ್ಲಿ 2,852 ಹೆಚ್ಚು ಸಂಖ್ಯೆಯಲ್ಲಿ ಅವರಲ್ಲೇ ಭಾಳ ಓಲ್ಡೆಸ್ಟ್ ಇರುವಂಥ ಸರ್ ಈಗೀಗಿದೆ ಅಂತ ಅನ್ನೋದು ಕಡಿಮೆ. ಅಂಥ ಪೆಂಡೆನ್ಸಿ ಇರುವಂಥ ಇಲ್ಲ. ನಮ್ಮಲ್ಲಿರುವಂಥ ಪ್ರಕರಣಗಳಿಗೆ ಮನಸ್ಸು ಮಾಡಿದ್ರೆ ಭಾಳ ಬೇಗ ಮುಗಿಸ್ಕೋಬೋದು. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.